ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಕೈ ರುಚಿ. ನಾನು ಅನುಶ್ರೀ. ಸೊ ನಿಮ್ಗೆ ಒಂದೇ ಥರ ಟೇಸ್ಟನ್ನ ಮಾಡಿ ನಿಮ್ಗೆ ಬೇಜಾರು ಅನಿಸಿದರೆ ಮರಿದೇ ಈ ಗ್ರೇವಿನ ಮನ್ಯಾಗ ಮಾಡಿ ನೋಡ್ರಿ. ಆಹಾ, ಎಷ್ಟು ಸಖತ್ತಾಗಿದೆ ಅಂತಂದರೆ ಮನೆಯಲ್ಲಿ ಮಕ್ಕಳು ದೊಡ್ಡರಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ. ಸೊ ಇವತ್ತಿನ ದಿನ ನಾ ಮಾಡಿ ತೋರ್ಸಕತ್ತಿದ್ದ ಹೈದ್ರಾಬಾದಿ ಪನ್ನೀರ್ ನೋಡ್ರಿ. ಸೊ ಸಖತ್ತಾಗೈತಿ. ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮಧ್ಯದಾಗಿ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ನಾನು ಬಿಸಿಗೆ ಇಟ್ಕೊಂಡಿನಿ. ಅದಕ್ಕೆ ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಸೊ ಕ್ಯಾರೆಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರೇವಿ. ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದೆರಡು ಪೀಸು ಶುಂಠಿನ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಾಪ್ ಮಾಡಿದ ಕೊತ್ತಂಬರಿನ ಹಾಕ್ಕೊಂಡು ಈ ರೀತಿ ಚಂದಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಇದು ತಣ್ಣಗೆ ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣಂತ ಪೂರ್ತಿ ಪೇಸ್ಟಾಗಿ ಮಾಡಿಕೊಡ್ರಿ. ಇದಕ್ಕೆ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ. ಸೊ ನೋಡಕತ್ತಿರಲ್ಲ, ಇವಾಗ ಅದು ರೆಡಿ ಆಗೈತಿ. ಈ ಕಡೆ ಪನ್ನೀರನ್ನು ಈ ರೀತಿ ಸ್ಲೈಸಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಸೊ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಎರಡು ಸೈಡಿಂದ ಸ್ವಲ್ಪ ಹೊಂಬಣ್ಣ ಬರಬೇಕು ನೋಡಿರಿ, ಆ ರೀತಿ ನೀವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಫ್ರೈ ಆಗೈತಿ, ಇದನ್ನು ತಣ್ಣಗಾಕ ಬಿಡೋಣಂತ. ಈ ಕಡೆ ಒಗ್ಗರಣೆಗೆ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಕತ್ತೀನಿ, 1-2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಕತ್ತೀನಿ. ಸೊ ನಾನು ಸಾಸಿವೆ ಎಣ್ಣೆನ ಯೂಸ್ ಮಾಡ್ಕೊಂಡಿನಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ಕಡೆ ಮಸಾಲೆ ಏನು ತೋರಿಸಿದ್ನಲ್ಲ ನಾನು, ಈ ಮಸಾಲೆನ ನಾನು ಪೌಡ್ರ್ ಮಾಡ್ಕೊಂಡೆ ನೋಡಿರಿ. ಹಂಗೆ ಕಲ್ಲಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಕತ್ತೀನಿ. ಸೊ ಹಾಗೇನು ಹಾಕ್ಬೋದು, ಬಟ್ ಹಾಕಿದರೆ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಗ್ತಾ ಇರತ್ತಲ್ಲ, ಸೊ ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಇವಾಗ ಇದನ್ನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಮಸಾಲೆನ ರೆಡಿ ಆಗಿತ್ತಲ್ಲ, ಸೊ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಳ್ಳಕತ್ತೀನಿ. ಸೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಿರಿ. ನಿಮ್ಗೆ ಸೇಮ್ ರೆಸ್ಟೋರೆಂಟು ಹೈದ್ರಾಬಾದಿ ಸ್ಟೈಲಲ್ಲಿ ಪನ್ನೀರ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಮನೆಯಾಗ ತುಂಬ ಈಸಿಯಾಗಿ. ಸೊ ನೋಡಕತ್ತಿರಲ್ಲ, ಇವಾಗ ಈ ರೀತಿ ಚಂದಾಗ ಕುದಿಯಾಕತ್ತೈತಿ. ಇದಕ್ಕೆ 2-3 ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳೋಣಂತ. ಸೊ ಗಟ್ಟಿ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಗ್ರೇವಿ ತಿಕ್ಕಾಗಿ ಕೂಡ ಬರುತ್ತೆ ನೋಡಿರಿ, ಹುಳಿಯಾಗಿರುತ್ತಲ್ಲ. ಸೊ ಹಾಗಾಗಿ ಇದಕ್ಕೆ ನಾನೇನು ನೋಡಿ ಮತ್ತು ಟೊಮ್ಯಾಟೋದೇನು ಯೂಸ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮದುವೆ ಮನೆಗಳ ಶೈಲಿಯಲ್ಲಿ ಹಾಗೆ ಮತ್ತು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ಹೈದ್ರಾಬಾದಿ ಸಿಗುತ್ತಲ್ಲ, ಸೊ ಅದೇ ರೀತಿ ಸೇಮ್ ಮನೆ ಒಳಗೆ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಪನ್ನೀರ್ ಅಂದ್ರೆ ಪ್ರೋಟೀನ್ ಅಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳಕತ್ತೀನಿ. 1 ಚಮಚದಷ್ಟು ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಕತ್ತೀನಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾವು 2-3 ನಿಮಿಷ ಬಿಡ್ತೀನಂತ. ಸೊ ನೋಡಕತ್ತಿರಲ್ಲ, ಇವಾಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣಂತ. ಸೊ ಈ ರೀತಿ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಚಂದಾಗ ನೀವು ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿರಿ. ಸೊ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಕತ್ತೀನಿ. ಸೊ ನಿಮ್ಗೇನಾದರೂ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರಾಗಿದ್ದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಸೊ ಹೈದ್ರಾಬಾದಿ ಅಂದರೆ ಗ್ರೀನ್ ಆಗಿರುತ್ತಲ್ಲ, ಸೊ ಹಾಗಾಗಿ ನೀವು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ. ಸೊ ಇವಾಗ ನೋಡಕತ್ತಿರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟಿದ್ದೆ, ಈ ರೀತಿ ಆಯಿಲ್ ಬರಾಕತ್ತೈತಿ. ಸೊ ಇವಾಗ ಇದಕ್ಕೆ ಮೇಲ್ಗಡೆ ನಾನು ಸ್ವಲ್ಪ 1-2 ಚಮಚದಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಕತ್ತೀನಿ. ಸೊ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡೋಣಂತ. ನೋಡಕತ್ರ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನವತ್ತದ ನೋಡಿರಿ. ಸೊ ಇವಾಗ ಇದನ್ನು ಸ್ವಲ್ಪ 1-2 ನಿಮಿಷ ಕುದಿಯಾಕ ಬಿಟ್ಟಿದ್ದೆ, ಹಾಗೆ ನೋಡಕತ್ತಿರಲ್ಲ ಈ ರೀತಿ ಆಯಿಲ್ ಎಲ್ಲನೂ ಬರಾಕತ್ತೈತಿ. ಸೊ ಇವಾಗ ಇದು ಮಸಾಲೆ ಎಲ್ಲನೂ ಬೆಂದೈತಿ ಅಂತ ಅರ್ಥ. ಸೊ ನೀವು ಮಸಾಲೆ ಇದೆಲ್ಲ ಬೆಂದೈತಿ ಯಾವ ರೀತಿ ಹೆಂಗೆ ಗೊತ್ತಾಗಬೇಕಂತಂದರೆ ಮೇಲ್ಗಡೆ ಯಾವ ರೀತಿ ಆಯಿಲ್ ಹಿಂಗೆ ಬರ್ತಾ ಇರುತ್ತೆ ನೋಡಿರಿ. ಸೊ ಆವಾಗ ಇದು ಮಸಾಲೆ ಎಲ್ಲನೂ ಬೆಂದೈತಿ ಅಂತ ಅರ್ಥ ಆಗುತ್ತೆ. ಸೊ ಇವಾಗ ಲಾಸ್ಟಿಗೆ ನಾನು ಗೋಡಂಬಿನ ಹಾಕ್ಕೊಳ್ಳಕತ್ತೀನಿ, ಒಂದು 10-12 ಗೋಡಂಬಿ ಪೀಸನ್ನ ಹಾಕ್ಕೊಳ್ಳಕತ್ತೀನಿ. ಸೊ ಗೋಡಂಬಿ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ಬಾಯಲ್ಲಿ ಮಧ್ಯೆ ಸಿಗ್ತಾ ಇರತ್ತಲ್ಲ, ಚೆನ್ನಾಗಿ ಅನಿಸುತ್ತೆ. ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಎಣ್ಣೆ ಅಂಶ ಎಲ್ಲನೂ ಬಿಟ್ಟೈತಿ. ನಾವೇನಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಪನ್ನೀರನ್ನು, ಸೊ ಅದನ್ನ ಇದರೊಳಗಡೆ ಹಾಕ್ಕೊಳ್ಳಕತ್ತೀನಿ. ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸನ್ನ ಕೊಡೋಣಂತ. ಸೊ ನೋಡತ್ತಿರಲ್ಲ, ಈ ರೀತಿ ನಾನು ಸ್ವಲ್ಪ ಚಂದಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ.
ಈ ರೀತಿ ನೀವು ಪನ್ನೀರನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ನೀವು ರೋಸ್ಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಫ್ರೈ ಮಾಡ್ಕೊಂಡಿದ್ರಿ ಅಂದ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿರಿ. ಸೊ ಅದು ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಅದರೊಳಗಡೆ ಹಾಕಿದರೆ. ಸೊ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ಸೊ ಇವಾಗ ಇದೆಲ್ಲನೂ ಕುದ್ದೈತಿ. ಸೊ ನೋಡಕತ್ತಿರಲ್ಲ, ರೆಡಿ ಆಗೈತಿ ಪನ್ನೀರ್ ಹೈದ್ರಾಬಾದಿ ಗ್ರೇವಿ ಮನೆ ಒಳಗೆ ಮಾಡ್ಕೊಂಡು ತಿನ್ನಿರಿ. ಸೊ ಇವಾಗ ಲಾಸ್ಟಿಗೆ ಇದಕ್ಕೆ ಮೇಲ್ಗಡೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಇದು ನೋಡೋಕ್ಕೂ ಎಷ್ಟು ಚೆನ್ನಾಗೈತಲ್ಲ, ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗದ ನೋಡಿರಿ. ಸೊ ನೀವು ಆವಾಗವಾಗ ನೀವು ಮಾಡ್ಕೊಂಡು ತಿನ್ನಿರಿ ಮನೆ ಒಳಗಡೆ ಮನ್ಯಾಗನ. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಪ್ಲೇಟ್ನ ಮುಚ್ಚಿ ಬಿಟ್ರಿ ಅಂತಂದ್ರೆ ಸ್ವಲ್ಪ ಈಗ ಪನ್ನೀರ್ ಹೈದ್ರಾಬಾದಿ ಗ್ರೇವಿ ರೆಡಿ ಆಗೈತಿ. ಸೊ ಮನೆ ಒಳಗೆ ಸರ್ವ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ನಾಕತ್ರ ಭಾರಿ ಮಸ್ತ್ ಇರುತ್ತೆ. ಮನ್ಯಾಗಿನ ಮಂದಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೇಮ್ ಹೋಟೆಲ್ನ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗಿರುತ್ತಲ್ಲ, ಸೊ ಅದೇ ರೀತಿ ಇರುತ್ತೆ. ಮೇಲ್ಗಡೆ ಲಾಸ್ಟಿಗೆ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ನ ಹಾಕ್ಕೊಳಕತ್ತೀನಿ. ಸೊ ನೋಡೋಕ್ಕೂ ಚಂದ ಇರುತ್ತೆ, ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸೊ ನೋಡಿದ್ರಲ್ಲ ಪನ್ನೀರ್ ಹೈದ್ರಾಬಾದಿ ಗ್ರೇವಿನ ಮನೆ ಒಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡಕತ್ತೀರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿಪ್ಪ. ಹಂಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಒಂದು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನು ಮರಿದೆ ಒಮ್ಮೆ ಟ್ರೈ ಮಾಡಿ ನೋಡಿರಿ.